ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್. ಈ ಲೈಫಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯ. ನಾವೇನಾದ್ರೂ ನಮ್ ದುಡ್ಡನ್ನ ಹಳೆ ಪದ್ಧತಿ ತರ ಮನೇಲಿ ಇಟ್ಕೊಂಡು ಸೇವ್ ಮಾಡಿದ್ರೆ ದುಡ್ಡು ಏನಾಗ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು? ಸಿಂಪಲ್, ಇನ್ಫ್ಲೇಷನ್ ಇಂದ ನಿಮ್ಮ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಈ ಅಕ್ಷರ ಪ್ರತಿಯೊಬ್ರು ಹೇಳೋದು ಕೇಳಿದಿರಾ, ಬಟ್ ಅದು ಯಾವ ತರ ವರ್ಕ್ ಆಗುತ್ತೆ ಒಂದು ಸ್ಮಾಲ್ ಎಕ್ಸಾಂಪಲ್ ಇಂದ ನೋಡೋಣ ಬನ್ನಿ. ಸಪೋಸ್ ನಿಮ್ಮ ಹತ್ರ 1 ಕೋಟಿ ದುಡ್ಡು ಇರುತ್ತೆ ಅಂತ ಅನ್ಕೊಳ್ಳಿ, ಅಸ್ಯೂಮ್ ಮಾಡಿ. 5 ವರ್ಷ ಆದ್ಮೇಲೆ ಅದು 74,72,582 ರೂಪಾಯಿ ಆಗಿರುತ್ತೆ. ಅದೇ ತರ 10 ವರ್ಷ ಆದ್ಮೇಲೆ ಅದು 55,83,948 ರೂಪಾಯಿ ಆಗಿರುತ್ತೆ. ಎಕ್ಸಾಕ್ಟ್ಲಿ ನಿಮ್ಮ 1 ಕೋಟಿ ದುಡ್ಡು ಜಸ್ಟ್ 10 ವರ್ಷದಲ್ಲಿ 55 ಲಕ್ಷ ಆಗಿರುತ್ತೆ. ಅಂದ್ರೆ 50% ಕಟ್ ಆಗಿರುತ್ತೆ. ಅದೇ ತರ ನೀವೇನಾದ್ರೂ ಆ ದುಡ್ಡನ್ನ 20 ಅಥವಾ 30 ವರ್ಷದವರೆಗೂ ಇಟ್ಕೊಂಡ್ರೆ ಅದು 5 ವರ್ಷದವರೆಗೂ ಬೀಳೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಲೈಫಲ್ಲಿ ಇನ್ವೆಸ್ಟ್ಮೆಂಟ್ ತುಂಬಾ ಮುಖ್ಯ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂದ್ರೆ, ಇಟ್ ಮೇ ಬಿ ಗೋಲ್ಡ್, ಇಟ್ ಮೇ ಬಿ ಬಾಂಡ್ಸ್, ಇಟ್ ಮೇ ಬಿ ಸ್ಟಾಕ್ಸ್, ಇಟ್ ಮೇ ಬಿ ಇಕ್ವಿಟಿ, ಇಟ್ ಮೇ ಬಿ ಮ್ಯೂಚುವಲ್ ಫಂಡ್ಸ್. ಸೊ ನಿಮ್ಮ ದುಡ್ಡನ್ನ ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಇದೇ ತರ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಗೋಸ್ಕರ ಪ್ಲೀಸ್ ಫಾಲೋ BSc ಇನ್ಸ್ಟಿಟ್ಯೂಷನ್ಸ್.